ಅದಕ್ಕಿಂತ ಅದರ ಹೆಸರೇ KRS ರಸ್ತೆ ಅಂತ, ಅದು ಕೂಡ ಮಹಾರಾಜರ ಹೆಸರೇ. ಅದರಿಂದ ಹೇಳಿದ್ದು ನಾವು ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ. ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವೆಲ್ಲ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಇವ್ರು ನಾನು ಮಾಡಿದೆ ಪ್ರತಿಯೊಂದು ಅಂತಾರಲ್ಲ, ಮಹಾರಾಜರು ಏನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಮೋದಿಯವರೇನು ಮಾಡ್ಲಿಲ್ವಾ? ನೀವೆಲ್ಲರೂ ಮೋದಿಯವರ ಹೆಸರು ಹೇಳಿದ್ದೀರೇನ? ನಾನು ಮಾಡಿದೆ ಹಾಗಾದ್ರೆ ಮೋದಿಯವರೇನು ಮಾಡ್ಲಿಲ್ವಾ? ಮೋದಿಯವರು ಮಾಡಿರೋದನ್ನ ರೆಪ್ರೆಸೆಂಟ್ ಮಾಡಿದ್ದೀರಿ ಅಷ್ಟೇ. ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟಿಡ್ಬೇಕಂದ್ರೆ ಇನ್ನು ಶತಮಾನ ಹೋದ್ರೂ ಮೈಸೂರು ಮಹಾರಾಜರ ಹೆಸರು ಇಡ್ತಾನೆ ಹೋಗ್ಬೇಕು, ಅಷ್ಟು ಋಣ ಇದೆ ಮೈಸೂರು ಮೇಲೆ. ಮೊದಲು ನಾವು ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕೊಳ್ಳಿ. ಯಾರ ಹೆಸರಿನಲ್ಲಿ ಇವರು ಸಂಸದರಾದ್ರು, ಯಾರ ನೆಲದಲ್ಲಾದ್ರು ಅಂತ, ಯಾರಿಂದಾದ್ರು, ಯಾರ ನಾಮಪದದಿಂದ ಆದ್ರು ಅಂತ ಅವರು ಹೇಳಿದ್ರು. ಮುಖ್ಯಮಂತ್ರಿ ಅವ್ರ ಋಣದಲ್ಲವ್ರೆ ಅಂತ ಹೇಳಿದ್ರಲ್ಲ, ಅವ್ರೆ ಹಿಂದೆ ಮುಖ್ಯಮಂತ್ರಿ ಅವ್ರ ಋಣದಲ್ಲವ್ರೆ ಅಂತ ಹೇಳಿದ್ರು. ಮುಂದೆ ಅವರೇ ಹೇಳಿದ್ರಲ್ಲ ಹಿಂದೆ, ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು KRS ಕೊಡ್ತಿದ್ದೀರಿ, ಅವ್ರು ಯೂನಿವರ್ಸಿಟಿಲಿ ಓದಿದ್ದೀರಿ, ನೀವು ಮಹಾರಾಜರ ಬಗ್ಗೆ ಯಾಕೆ ವ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ. ನಿಮ್ಗೆ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ಯಾರು ಪರವಾಗಿ ಮಾತನಾಡಿದಾರೆ ಅವ್ರ ಬಗ್ಗೆ ಹಿಡಿತಿದ್ದಾರೆ. ಬಕೆಟ್ ಸ್ಟೇಟ್ಮೆಂಟ್ ಪ್ರತಾಪ್ ಸಿಂಗ್ ಗೊತ್ತಿಲ್ಲ. ರಾಜಕಾರಣ ಇರ್ಬೋದು, ಓಲೈಕೆ ಇರ್ಬೋದು, ಯಾರಿಗೆ ಗೊತ್ತು? ಏನು ಕಿತ್ತಾಡ್ತಿಲ್ಲ. ಇದು ಮೈಸೂರು ನೋಡಿ ಸರ್, ಇದು ಪಕ್ಷದಿಲ್ವ ಅಷ್ಟೇ. ನಾವು ಇವತ್ತು ರಾಜ್ಯಾಧ್ಯಕ್ಷ ಸ್ಟೇಟ್ಮೆಂಟ್ ಮಾಡವ್ರೆ. ನಾವು ಇವತ್ತು ಕರೆದದ್ದು ಪ್ರತಾಪ್ ಸಿಂಹ ಹೇಳಿಕೆಗೆ ಕೌಂಟರ್ ಕೊಡ್ಲಿಕ್ಕಲ್ಲ. ಪ್ರಿನ್ಸಸ್ ರಸ್ತೆಯನ್ನ ಚಾರಿತ್ರಿಕ ಅಪಚಾರ ಮಾಡಬೇಡಿ ಅಂತ ಸಿದ್ದರಾಮಯ್ಯನವರಿಗೆ ಕರೆ ಕೊಡಲಿಕ್ಕೆ ಕೊಟ್ಟರು. ಅವ್ರೇನೋ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಅದು ಪಕ್ಷದ ಭಿನ್ನಾಭಿಪ್ರಾಯ ಅಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಇವ್ರು ಹೇಳ್ದಂಗೆ. ಆದ್ರೆ ಅಂತ ಅಭಿಪ್ರಾಯ ಕೂಡ ನಾನು ವ್ಯಕ್ತಿಗತ ನೋಡಿ